ಅವಿಸ್ಮರಣೀಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಳೆಬೀಡಿನ ಒಂದು ಸಂಕ್ಷಿಪ್ತ ಇತಿಹಾಸವನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹಳೆಬೀಡಿನಲ್ಲಿರುವ ಈ ಒಂದು ಹೊಯ್ಸಳೇಶ್ವರ ಟೆಂಪಲನ್ನು ನಿರ್ಮಿಸಿದ್ದು ರಾಜ ವಿಷ್ಣುವರ್ಧನನ ಸೇನಾಧಿಪತಿಯಾದಂತಹ ಕೇತುಮಲ್ಲ. ಈ ಒಂದು ದೇವಸ್ಥಾನವನ್ನು ಸೇನಾಧಿಪತಿಯಾದಂತಹ ಕೇತುಮಲ್ಲ ತನ್ನ ರಾಜ ಮತ್ತು ರಾಣಿಯ ನೆನಪಿಗಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸ್ತಾನೆ. ಇದು ಶಿವನ ದೇವಸ್ಥಾನವಾಗಿದ್ದು ಈ ಒಂದು ದೇವಸ್ಥಾನದಲ್ಲಿ 2 ಶಿವಲಿಂಗಗಳಿವೆ. ಈ ಒಂದು ಹೊಯ್ಸಳೇಶ್ವರ ದೇವಸ್ಥಾನವನ್ನು ಜೋಡಿ ದೇವಾಲಯ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ದೇವಸ್ಥಾನದ ಆವರಣದಲ್ಲಿ ಶಾಂತಲೇಶ್ವರ ದೇವಸ್ಥಾನ ಹಾಗೆ ಹೊಯ್ಸಳೇಶ್ವರ ದೇವಸ್ಥಾನ ಇರುವುದರಿಂದ ಈ ಒಂದು ದೇವಸ್ಥಾನವನ್ನು ಜೋಡಿ ದೇವಾಲಯ ಅಂತ ಹೇಳಿ ಕರೆಯಲಾಗುತ್ತೆ. 190 ವರ್ಷಗಳ ಕಾಲ ಈ ಒಂದು ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೆಯುತ್ತೆ. ಕ್ರಿಸ್ತಶಕ 1121ರಲ್ಲಿ ರಾಜ ವಿಷ್ಣುವರ್ಧನನ ಸೇನಾಧಿಪತಿ ಕೇತುಮಲ್ಲ ಇದರ ನಿರ್ಮಾಣ ಕಾರ್ಯ ಆರಂಭಿಸ್ತಾನೆ. ಈ ದೇವಸ್ಥಾನ ಪೂರ್ಣಗೊಳ್ಳುವ ಮೊದಲೇ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಮಲ್ಲಿಕ್ ಕಾಫೂರ್ 2 ಬಾರಿ ಈ ಒಂದು ದೇವಸ್ಥಾನದ ಮೇಲೆ ದಾಳಿಯನ್ನು ಮಾಡಿ ಈ ಒಂದು ದೇವಸ್ಥಾನದ ಸೌಂದರ್ಯವನ್ನು ಹಾಳು ಮಾಡ್ತಾರೆ. ಈ ಒಂದು ದೇವಾಲಯದ ಗರ್ಭಗುಡಿಯ ಎದುರಿಗೆ ದೊಡ್ಡದಾದಂತಹ 2 ಏಕಶಿಲೆಯಲ್ಲಿ ನಿರ್ಮಾಣ ಮಾಡಿದಂತಹ ದೊಡ್ಡದಾದಂತಹ ನಂದಿ ವಿಗ್ರಹ ಇರೋದು ಕಾಣುತ್ತೆ. ಏಕಶಿಲೆಯಲ್ಲಿ ಮಾಡಿದಂತಹ ಈ ಒಂದು ದೊಡ್ಡದಾದಂತಹ ನಂದಿ ವಿಗ್ರಹ ನೋಡಲು ಬಹಳ ಸುಂದರವಾಗಿದೆ. ಈ ಗ್ರಾಮೀಣ ಭಾಷೆಯಲ್ಲಿ ಒಂದು ಮಾತಿದೆ, ಬೇಲೂರನ್ನು ಒಳಗಡೆಯಿಂದ ನೋಡಬೇಕು, ಹಳೆಬೀಡನ್ನು ಹೊರಗಡೆಯಿಂದ ನೋಡಬೇಕು. ಅಂದರೆ ಬೇಲೂರಿನಲ್ಲಿರ್ತಕ್ಕಂತಹ ಚನ್ನಕೇಶವ ದೇವಾಲಯವನ್ನು ಒಳಗಡೆಯಿಂದ ನೋಡಬೇಕು. ಅಂದರೆ ಬೇಲೂರಿನ ಚನ್ನಕೇಶವ ದೇವಸ್ಥಾನ ಒಳಗಡೆಯಿಂದ ಬಹಳ ಸುಂದರವಾಗಿ ಕಾಣುತ್ತೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನು ಹೊರಗಡೆಯಿಂದ ನೋಡಬೇಕು ಅಂತ ಅಂದರೆ ಹೊರಗಡೆ ಹೊಯ್ಸಳೇಶ್ವರ ದೇವಸ್ಥಾನ ಬಹಳ ಸುಂದರವಾಗಿದೆ ಅಂತ ಅರ್ಥ. ಹೊರಗಡೆ ಸುಂದರವಾದಂತಹ ಶಿಲ್ಪಗಳನ್ನು ನಾವು ನೋಡಬಹುದು ಅಂತ ಅರ್ಥ. ದೇವಾಲಯದ ಹೊರಗೋಡೆಯ ಮೇಲೆ ಅನೇಕ ಆನೆಗಳ ಸಾಲನ್ನು ಕೆತ್ತಲಾಗಿದೆ. ಸುಮಾರು 1250ಕ್ಕೂ ಹೆಚ್ಚು ಆನೆಗಳನ್ನು ವಿವಿಧ ಭಂಗಿಗಳಲ್ಲಿ ಇಲ್ಲಿ ಬಿಡಿಸಲಾಗಿದೆ. ಈ ಒಂದು ದೇವಸ್ಥಾನದ ಸೌಂದರ್ಯವನ್ನು ವರ್ಣನೆ ಮಾಡಬೇಕು ಅಂತ ಅಂದರೆ ಪದಗಳನ್ನು ಹುಡುಕಿ ಒಂದು ದೇವಸ್ಥಾನದ ಸೌಂದರ್ಯವನ್ನು ವರ್ಣನೆ ಮಾಡಬೇಕಾಗುತ್ತೆ. ಏಕೆಂದರೆ ಅಷ್ಟೊಂದು ಸುಂದರವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ದೇವಾಲಯದ ಹೊರಗೋಡೆಯ ಮೇಲೆ ಅನೇಕ ಸಾಲನ್ನು ಕೆತ್ತಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚಿನ ಆನೆಗಳನ್ನು ವಿವಿಧ ಭಂಗಿಗಳಲ್ಲಿ ಬಿಡಿಸಿದ್ದಾರೆ. ಇದರ ಮೇಲಿನ ಸಾಲಿನಲ್ಲಿ ಸಿಂಹಗಳ ಸಾಲನ್ನು ಕೆತ್ತಿ ಅದರ ಮೇಲಿನ ಪಂಕ್ತಿಯಲ್ಲಿ ವಿವಿಧ ವಿನ್ಯಾಸದಲ್ಲಿ ಲತೆಗಳನ್ನು ಬಿಡಿಸಲಾಗಿದೆ. 4ನೆಯ ಸಾಲಿನಲ್ಲಿ ಕುದುರೆಯ ಸಾಲು ಮತ್ತು ಕುದುರೆಯ ಸವಾರರು ಇದ್ದಾರೆ. 5ನೆಯ ಸಾಲಿನಲ್ಲಿ ಮನುಷ್ಯರ, ಪ್ರಾಣಿಗಳ, ಹೂವು ಮತ್ತು ಕಾಯಿಗಳ ಚಿತ್ರಗಳನ್ನು ಬಿಡಿಸಲಾಗಿದೆ. 6ನೆಯ ಒಂದು ಸಾಲಿನಲ್ಲಿ ಜನಜೀವನವನ್ನು ಪ್ರತಿಬಿಂಬಿಸುವ ವಿವಿಧ ಉಡುಗೆ ತೊಡುಗೆಗಳ ಚಿತ್ರಗಳು ನಮಗೆ ಕಾಣುತ್ತೆ. 7ನೆಯ ಒಂದು ಸಾಲಿನಲ್ಲಿ ಮೊಸಳೆಗಳನ್ನು ಬಿಡಿಸಲಾಗಿದೆ. 8ನೆಯ ಒಂದು ಸಾಲಿನಲ್ಲಿ ರಾಮಾಯಣದ ಪುರಾಣ ಕಥೆಗಳನ್ನು ಹೇಳುವ ಚಿತ್ರಗಳನ್ನು ನಾವು ನೋಡಬಹುದು. 9ನೆಯ ಒಂದು ಸಾಲಿನಲ್ಲಿ ವಿವಿಧ ಭಂಗಿಯ ಜನರ ಜೀವನದ ಒಂದು ಚಿತ್ರಣ ನಮಗೆ ಕಾಣುತ್ತೆ.
ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲಕರ ಒಂದು ವಿಗ್ರಹಗಳು, ಈ ಒಂದು ವಿಗ್ರಹಗಳ ಎತ್ತರ 6 ಅಡಿ ಅಂತ ಹೇಳ್ಬೋದು. ಈ ಒಂದು ವಿಗ್ರಹಗಳು ಏನಿದೆ ಬಹಳ ಅಂದರೆ ಬಹಳ ಸುಂದರವಾಗಿ ಈ ಒಂದು ವಿಗ್ರಹಗಳನ್ನು ಕೆತ್ತಿದ್ದಾರೆ. ಈ ಒಂದು ವಿಗ್ರಹದ ಅಲಂಕಾರ ಬಹಳ ಸುಂದರವಾಗಿದೆ.